ನಮಸ್ಕಾರ. ಸ್ಪೆಷಲ್ ನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಹುಶಃ ತಮಗೆಲ್ಲ ಗಮನಿಸಿರ್ಬೋದು ನೋಡಿ, ಶಿವರಾತ್ರಿ ಹಬ್ಬ ಅಂದರೆ ಅದು ಹಿಂದೂಗಳ ಪಾಲಿನ ಅತ್ಯಂತ ಪವಿತ್ರವಾದಂಥ ಹಬ್ಬ. ಇಡೀ ದೇಶದಲ್ಲಿ ಶಿವನನ್ನು ಆರಾಧಿಸುತ್ತಾ ಓಂ ನಮಃ ಶಿವಾಯ ಅಂತೇಳಿ ಪಠಣಿಸುತ್ತಾ ಇವತ್ತ ದೇವರನ್ನು ನಾಮಜಪ ಮಾಡುವಂಥ ಹಿಂದೂಗಳ ಈ ಹಬ್ಬದ ಸಂಭ್ರಮದಲ್ಲಿ, ಒಂದು ಶುಭ ಸಂದರ್ಭ, ಸಂತೋಷದ ಸಂಭ್ರಮದಲ್ಲಿ ಇಡೀ ದೇಶದ ಜನರು ಇದ್ದಾಗ, ಆದರೆ ಒಂದು ಕರಾಳದ ಒಂದು ಇತಿಹಾಸವನ್ನು ನಾವು ಮತ್ತೆ ನೆನಪಿಸ್ತಿದೆ. ಕರ್ನಾಟಕದ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಒಂದು ಗ್ರಾಮದಲ್ಲಿ, ಹೌದು, ಅಲ್ಲಿ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಇದೆ. ಆ ರಾಮಲಿಂಗೇಶ್ವರ ದೇವಸ್ಥಾನ ಇರುವಂತಹ ಶಿವಲಿಂಗದ ಮೂರ್ತಿಯನ್ನು ಕೂಡ ಕಿಡಿಗೇಡಿಗಳು ಭಗ್ನ ಮಾಡಿದ್ದಾರೆ ಮತ್ತು ಅದರ ಎದುರುಗಡೆ ಇರುವಂತಹ ನಂದಿಯ ವಿಗ್ರಹ ಕೂಡ ಭಗ್ನ ಮಾಡಿದ್ದಾರೆ. ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಇವತ್ತು ಇಡೀ ಸಮಾಜದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿಗಳು, ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೀತಾನೆ ಇದೆ. ಅದು ಸ್ಪೆಷಲ್ ಏನಂದ್ರೆ, ಅದು ಹಿಂದೂಗಳ ಹಬ್ಬದ ದಿನದಂದೇ ಅಥವಾ ಮುಂಚಿತವಾಗಿ ಈ ನಡೆಯುವಂಥ ಕೃತ್ಯಗಳು ಇವತ್ತು ಒಂದಲ್ಲ ಎರಡಲ್ಲ, ಇವತ್ತು ಸಾವಿರಾರು ಉದಾಹರಣೆಗಳು ಹಿಂದೂ ದೇವಸ್ಥಾನಗಳ ಮೇಲೆ, ಹಿಂದೂ ಧರ್ಮೀಯರ ಮೇಲೆ ಈ ರೀತಿಯಾಗಿ ಆಕ್ರಮಣಗಳು ನಡೀತಾನೆ ಬಂದಿದೆ. ನೋಡಿ, ಬಹುಶಃ ನಾವು ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಯಾವ ರೀತಿಯಾಗಿ ಕಲ್ತೀವಪ್ಪ ಅಂದ್ರೆ, ಬಾಬರ ಬಂದ, ರಾಮ ಮಂದಿರವನ್ನು ಒಡೆದ, ಗಜನಿ ಬಂದ, ಮೊಹಮ್ಮದ್ ಗೌರಿ ಬಂದ, ಹುಮಾಯೂನ್ಸು ಬಂದ, ಅಕ್ಬರ್ ಬಂದ, ಬೀರ್ಬಲ್ ಬಂದ, ಹೀಗೆ ನೂರಾರು ಅನ್ಯ ದೇಶದ ರಾಜರುಗಳು, ಅನ್ಯ ದೇಶದ ಮೊಘಲರು ಈ ದೇಶವನ್ನ ಬಂದು ಈ ದೇಶದ ಮೇಲೆ ದಾಳಿ ಮಾಡಿದ್ರು. ಕಾರಣ ಇವತ್ತು ನೋಡಬಹುದು, ಹಿಂದೂಗಳು ಯಾವರಿಗೆ ಪೂಜೆ ಮಾಡ್ತಾರೆ, ಆ ಪೂಜೆ ಮಾಡುವ ದೇವರನ್ನೇ ಅಪಮಾನ ಮಾಡಿದ್ರೆ ಹಿಂದೂಗಳನ್ನು ಕೂಡ ಹೊಡಿಬಹುದಿಲ್ಲ. ಹಿಂದೂಗಳ ಮಧ್ಯದಲ್ಲೇ ಬೆಂಕಿ ಹಂಚುವ ಕೆಲಸ ಇವತ್ತು ಈ ಮೂರ್ತಿ ಭಗ್ನವನ್ನು ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು. ಗದಗ ಜಿಲ್ಲೆ SP ಅವರಿಗೆ ವಿನಂತಿ ಮಾಡ್ತೀವಿ, ಈ ರೀತಿಯಾಗಿ ಹಿಂದೂ ದೇವರ ಮೂರ್ತಿಗಳನ್ನು ಯಾರು ಭಗ್ನ ಮಾಡ್ತಾರೆ, ಹಿಂದೂ ದೇವರ ಮೂರ್ತಿಗಳನ್ನು ಯಾರು ಧ್ವಂಸ ಮಾಡ್ತಾರೆ, ಈ ರೀತಿಯಾಗಿ ನಮ್ಮ ಹಿಂದೂ ಧರ್ಮದ ಆಚರಣೆಗಳು, ಪದ್ಧತಿಗಳಿಗೆ ಯಾರು ವಿರೋಧ ಮಾಡ್ತಾರೆ, ಯಾರು ಅಪಮಾನ ಮಾಡ್ತಾರೆ ಅಂತವರನ್ನು ಕೂಡ ಬಿಡಬಾರ್ದು. ಇವರ ಮೇಲೆ ಯಾವ ಥರ ಕಠಿಣ ಶಿಕ್ಷೆ ಆಗ್ಬೇಕನ್ನುವುದು ಕೂಡ ತಾವೆಲ್ಲ ಗಮನಿಸಬೇಕು. ಹಿಂದೂ ದೇವಸ್ಥಾನಗಳ ಮೇಲೆ ನಿರಂತರವಾಗಿ ದಾಳಿಗಳು, ದೌರ್ಜನ್ಯಗಳು ಇವತ್ತಲ್ಲ, ಇದು ಸಾವಿರಾರು ವರ್ಷಗಳ ಇತಿಹಾಸದಿಂದ ಈ ಧರ್ಮದ ಮೇಲೆ ದಾಳಿ ದಬ್ಬಾಳಿಕೆಗಳು ನಡೀತಾನೆ ಬಂದಿದೆ. ಕರ್ನಾಟಕದ ಪೊಲೀಸರಲ್ಲಿ ವಿನಂತಿ ಮಾಡ್ತೀವಿ, ಈ ರೀತಿಯಾಗಿ ಯಾರು ಹಿಂದೂ ಧರ್ಮದ ಮೇಲೆ ಟಾರ್ಗೆಟ್ ಮಾಡಿ ದೌರ್ಜನ್ಯವನ್ನು ಎಸಗುತ್ತಾರಲ್ಲ, ಅವರನ್ನ ಸುಮ್ಮನೆ ಬಿಡಬಾರ್ದು. ಕಾನೂನಿನ ರೀತಿಯಲ್ಲಿ ಏನು ಕ್ರಮ ಜರುಗಿಸಬೇಕು, ಅವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅನ್ನೋದು ಕೂಡ ತಾವೆಲ್ಲ ಯೋಚನೆ ಮಾಡಬೇಕು. ಒಬ್ಬ ಇವತ್ತು ಬಹುಶಃ ನೋಡ್ಬೋದು, ಇವತ್ತು ದೇವಸ್ಥಾನದ ಮುಂದ್ಗಡೆ ಇರುವಂತ ನಂದಿ ವಿಗ್ರಹ, ಇವತ್ತು ದೇವಸ್ಥಾನದಲ್ಲಿರುವಂಥ ಶಿವನ ವಿಗ್ರಹನ ಈ ರೀತಿಯಾಗಿ ಕಿಡಿಗೇಡಿಗಳು, ಕಿರಾತಕರು ಈ ರೀತಿಯಾಗಿ ಅಪಮಾನ ಮಾಡ್ತಾರೆ ಅಂದ್ರೆ, ಇದು ಬಹುಶಃ ಸಮಾಜ ಎಲ್ಲಿಗೆ ಹೋಗ್ತಿದೆ ಅನ್ನೋದು ಕೂಡ ನಾವು ನೋಡ್ಬೋದು. ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಮೊಹಮ್ಮದ್ ಗೌರಿ ಬಂದ, ಮೊಹಮ್ಮದ್ ಗಜನಿ ಬಂದ, ಬಾಬರ್ ಬಂದ, ಹುಮಾಯೂನ್ಸು ಬಂದ, ಅಕ್ಬರ್ ಬಂದ, ಬಿಜಾಪುರದ ಸುಲ್ತಾನರು, ಮೊಘಲ ಶಾಹಿಗಳು, ಬರೀದ್ ಶಾಹಿಗಳು, ತುರುಕ್ ಶಾಹಿಗಳು, ಇಡೀ ದೇಶದಲ್ಲಿರುವಂಥ ಸುಮಾರು ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದಿದ್ದ ಇತಿಹಾಸವನ್ನು ನಾವು ನೋಡ್ಬೋದು, ಕೇಳಬಹುದು. ಇವತ್ತು ಕಣ್ಣಾರೆ ನಮ್ಮ ಕಾಲದಲ್ಲಿ ಕೂಡ ಈ ರೀತಿಯಾಗಿ ದೇವಸ್ಥಾನದ ಮೇಲೆ ಆಕ್ರಮಣ ನಡೀತಾ ಇದೆ. ಇದಕ್ಕೆ ಕಾರಣ ಹಿಂದೂಗಳ ಒಗ್ಗಟ್ಟಿನ ಕೊರತೆಯ ಶಕ್ತಿ ಇವತ್ತು ಎದ್ದು ಕಾಣ್ತಾ ಇದೆ. ಮೊನ್ನೆ ಕರ್ನಾಟಕದ ಪೊಲೀಸ್ ಮಹಾ ನಿರ್ದೇಶಕರಲ್ಲಿ ವಿನಂತಿ ಮಾಡ್ತೀವಿ, ಈ ರೀತಿಯಾಗಿ ಯಾರು ಕೃತ್ಯವನ್ನು ಎಸಗುತ್ತಾರೆ, ಈ ರೀತಿಯಾಗಿ ಯಾರು ಆರೋಪಿಗಳಿದ್ದಾರೆ, ಯಾರು ಈ ರೀತಿಯಾಗಿ ಧರ್ಮಕ್ಕೆ ಅಪಮಾನ ಎಸಗುತ್ತಾರೆ, ದೇವಸ್ಥಾನಗಳಿಗೆ ಯಾರು ಅಪಮಾನ ಮಾಡ್ತಾರಲ್ಲ ಅಂತರು ಕೂಡ ಯಾರು ಕೂಡ ಬರಬಾರ್ದು. ಯಾವುದೇ ಧರ್ಮ ಅಲ್ಲಿ, ಯಾವುದೇ ಜಾತಿಯಲ್ಲಿ, ಯಾವುದೇ ದೇವರಲ್ಲಿ, ಬರೀ ಕೇವಲ ಶಿವನ ಮೂರ್ತಿಯನ್ನು ಮಾತ್ರ ಭಗ್ನ ಮಾಡಿದ್ರೆ ಅಂತೇಳಿಲ್ಲ, ಎಲ್ಲಾ ಮೂರ್ತಿಗಳು, ಯಾವುದೇ ದೇವರ ಮೂರ್ತಿಗಳನ್ನು ಕೂಡ ವಿರೋಧಿಸಿದರೆ, ಭಗ್ನ ಮಾಡಿದ್ರೆ ವಿಶೇಷವಾದ ಕಾನೂನಲ್ಲಿ ಅವರನ್ನ ಜೈಲಿಗೆ ಹಾಕಬೇಕು. ಇಂಥ ಸಮಾಜಘಾತಕ ಶಕ್ತಿಗಳನ್ನ ನಿರ್ಬಂಧಿಸಬೇಕು. ಅಂದಾಗ ಸಮಾಜ ಜಾಗೃತಿ ಆಗುತ್ತೆ, ಸಮಾಜ ಶಾಂತಿ ರೀತಿಯಲ್ಲಿರುತ್ತೆ. ಕನ್ನಡ ನಾಡು ಅಂದ್ರೆ ಅದು ಶಾಂತಿಯ ನಾಡು. ಇಂತಹ ಶಾಂತಿಯ ನಾಡದಲ್ಲಿ ಕೋಮು ದ್ವೇಷವನ್ನ ಹರಡಿಸಕ್ಕೆ ಪ್ರಯತ್ನ ಮಾಡುತ್ತಿರುವಂತಹ ಈ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ತಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಬೇಕು. ಈ ಯಾರು ಮೂರ್ತಿಯನ್ನ ಒಡೆದಿದಾರಲ್ಲ, ಭಗ್ನ ಮಾಡಿದಾರಲ್ಲ, ಇವರಿಗೆ ಯಾವ ಶಿಕ್ಷೆ ಆಗ್ಬೇಕು ಅನ್ನೋದು ಕೂಡ ತಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಬೇಕು. ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕು. ಈ ರೀತಿಯಾಗಿ ದೇವಸ್ಥಾನಗಳನ್ನ ಒಡೆದು ಧರ್ಮಕ್ಕೆ ಅಪಮಾನ ಮಾಡುವಂತಹ ಕಿಡಿಗೇಡಿಗಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಸ್ನೇಹಿತರೆ, ಬಹುಶಃ ನೋಡಬಹುದು, ಗದಗ ಜಿಲ್ಲೆಯಲ್ಲಿ ಮುಂಡರಗಿ ತಾಲೂಕಿನ ಈ ಒಂದು ಗ್ರಾಮದಲ್ಲಿ
ತುಂಗಭದ್ರಾ ನದಿಯ ದಡದ ತೀರದಲ್ಲಿರುವಂಥ ಪುರಾತನ ಕಾಲದಿರುವಂಥ ದೇವಸ್ಥಾನವನ್ನು ಈ ರೀತಿಯಾಗಿ ಕಿಡಿಗೇಡಿಗಳು ಭಗ್ನ ಮಾಡಿದ್ದಾರೆ. ನಾನು ಮಾನ್ಯ ಗದಗ್ನ SP ಅವರಿಗೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಈ ರೀತಿಯಾಗಿ ಯಾರು ಸಮಾಜದಲ್ಲಿ ಸಮಾಜಘಾತಕ ಕೆಲಸ ಮಾಡ್ತಾರಲ್ಲ ಅಂಥವ್ರನ್ನ ಸುಮ್ಮನೆ ಬಿಡಬೇಡ್ರಿ, ಅಂಥವ್ರು ಒದ್ದು ಒಳಗೆ ಹಾಕ್ಬೇಕಂತೇಳಿ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ. ಇವತ್ತು ಇಡೀ ಹಿಂದೂ ಸಮಾಜ ಆ ದೇವಸ್ಥಾನದ ಯಾರು ಭಗ್ನ ಮಾಡಿದಾರಲ್ಲ, ಮೂರ್ತಿ ಭಗ್ನ ಮಾಡಿದಾರಲ್ಲ, ಬಹುಶಃ ಹಿಂದೂಗಳಿಗೆ ಸಂಕಟ ಆಗ್ತಾ ಇದೆ. ಈ ರೀತಿಯಾಗಿ ನಾವು ಶಾಂತ ಪ್ರಿಯರು ಇರುವಂತಹ ಹಿಂದೂ ಸಮಾಜವನ್ನ ಈ ರೀತಿಯಾಗಿ ಬೇಕಂತಲೇ ನಮ್ಮ ಹಿಂದೂ ಧರ್ಮದ ಆಚರಣೆಗಳು, ಪದ್ಧತಿಗಳು, ನಮ್ಮ ಹಬ್ಬ ಹರಿದಿನದಿಂದಲೇ ಇವತ್ತು ದೇವಸ್ಥಾನದ ಮೂರ್ತಿಗಳನ್ನ ಕೆಡುತ್ತಿದ್ದಾರ, ಹೊಡಿತಾ ಇದ್ದಾರ, ಹಾಳು ಮಾಡ್ತಾ ಇದ್ದಾರ ಹೇಳಿ ಇಡೀ ಹಿಂದೂ ಸಮಾಜ ಶೋಚನೀಯ ಸ್ಥಿತಿಯಲ್ಲಿದೆ. ಆ ಊರಿನ ಗ್ರಾಮಸ್ಥರೆಲ್ಲ ನೋಡ್ಬೋದು, ಬಹಳಷ್ಟು ಶಾಂತ ರೀತಿಯಲ್ಲಿರುವಂತಹ ಗ್ರಾಮಸ್ಥರು ಇವತ್ತು ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಆ ನಂಬಿದ ದೇವರ ಮೂರ್ತಿಯನ್ನ ಈ ರೀತಿಯಾಗಿ ಕಿಡಿಗೇಡಿಗಳು ಭಗ್ನ ಮಾಡ್ತಾರಲ್ಲ, ಬಹುಶಃ ಇದು ಸಮಾಜಘಾತಕ ಕೆಲಸ. ಇದು ಸ್ನೇಹಿತರೆ, ಬಹುಶಃ ತಾವೆಲ್ಲ ಆಗ್ರಹಿಸಬೇಕು. ತಾವೆಲ್ಲ ಈ ಯಾರು ಮೂರ್ತಿಯನ್ನ ಭಗ್ನ ಮಾಡಿದಾರಲ್ಲ, ಇಂಥವರಿಗೆ ಶಿಕ್ಷೆ ಆಗ್ಬೇಕನ್ನೋ, ಯಾರು ಶಿಕ್ಷೆ ಆಗ್ಬೇಕನ್ನೋರು ಕೂಡ ತಮ್ಮ ತಿಳಿಸ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಿ. ಆ ಯಾವ ಮೂರ್ತಿ, ಶಿವನ ಮೂರ್ತಿ ಯಾವ ಹೊಡೆದಿದ್ದಾನಲ್ಲ, ಯಾವನು ಹಾಳು ಮಾಡಿದಾನಲ್ಲ, ಅವನಿಗೆ ವಿಡಿಯೋ ತಲುಪಬೇಕು, ಅವನಿಗೆ ವಿಡಿಯೋ ತಲುಪಬೇಕು, ತಲುಪಬೇಕು. ಅವನು ಯಾವನಿದ್ದಾನೆ ಅಂತೇಳಿ ತಕ್ಷಣವೇ ಶೀಘ್ರದಲ್ಲಿ ಪೊಲೀಸರು ತನಿಖೆ ಮಾಡ್ಬೇಕಂತೇಳಿ ನಮ್ಮ ಆಗ್ರಹ ಇದೆ. ಇವತ್ತು ಇಡೀ ಹಿಂದೂ ಸಮಾಜದ ಆಗ್ರಹ ಇದೆ. ಈ ರೀತಿಯಾಗಿ ಇನ್ನೊಮ್ಮೆ ದೇವಸ್ಥಾನದ ಮೂರ್ತಿಗಳು ಹಾಳಾದ್ರೆ ವಿಶೇಷವಾದ ಕಾನೂನು ತರಬೇಕು, ಜಾರಿಗೆ ತರಬೇಕು. ಅಂತವರನ್ನು 10 ರಿಂದ 15 ವರ್ಷಗಳ ಕಾಲ ಏನಾದರೂ ಶಿಕ್ಷೆ ಮಾಡಿದ್ರೆ, ಘೋಷಣೆ ಆದ್ರೆ ಯಾವ ಒಂದು ಮೂರ್ತಿಗಳು ಕೂಡ ಸಮಾಜದ, ಯಾವುದೇ ಸಮಾಜದಿರಲಿ, ಯಾವ ಒಂದು ಮೂರ್ತಿಗಳು ಕೂಡ ಹಾಳಾಗುವುದಿಲ್ಲ. ಈ ರೀತಿಯಾಗಿ ಸಮಾಜದಲ್ಲಿರುವಂಥ ಇಂಥ ದೇವಸ್ಥಾನಗಳನ್ನ, ಇಂತಹ ಮೂರ್ತಿಗಳನ್ನ ಒಡೆದಾಕಿ ಸಮಾಜದಕ್ಕೆ ದಿಕ್ಕನ್ನು ತಪ್ಪಿಸುವಂಥ ಇಂಥ ಕಿಡಿಗೇಡಿಗಳನ್ನ ಶೀಘ್ರದಲ್ಲೇ ಬಂಧಿಸಬೇಕಂತೇಳಿ ನಮ್ದು ಆಗ್ರಹ ಇದೆ. ಸ್ನೇಹಿತರೆ, ಬಹುಶಃ ಈ ವಿಡಿಯೋ ಇಷ್ಟ ಆದರೆ ತಾವು ದಯವಿಟ್ಟು ಶೇರ್ ಮಾಡಿ.